ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಒಂದು 16 ಎಳೆಯ ಜೇನುಗೂಡು ಹಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಮೊದಲು 20 ಇಂಚಿನ ಒಂದು ಕಾರ್ಡ್ಬೋರ್ಡ್ಗೆ 10 ಎಳೆನ 8 ಸುತ್ತು ಸುತ್ತಕೊಂಡೆ. 8 ಸುತ್ತು ಸುತ್ತಿದ್ದಾಗ ನನಗೆ ಎರಡೆರಡು ಎಳೆ ಸಿಕ್ತು. ಒಟ್ಟು 16 ಎಳೆ ಆಯಿತು. ನಿಮಗೆ ಸಂತದ ತಗಡು ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲು ಈ ಥರ ಬರುತ್ತೆ. ಎರಡೆರಡು ಎಳೆಗೂ ಸಂತದ ತಗಡು ಹಾಕ್ತಾ ಹೋಗಬೇಕು. ಒಂದೇ ಸಮನಾಗಿ ನೇರವಾಗಿ ಹಾಕ್ತಾ ಹೋಗಬೇಕು. ಮೊದಲನೇ ಲೈನಿಗೆ ನಾನಿಲ್ಲಿ ಕೆಂಪು ಬಣ್ಣದ ಸಂತದ ತಗಡು ಹಾಕಿದ್ದೀನಿ. ಎರಡನೇ ಲೈನಿಗೆ ನಾನು ನೀಲಿ ಬಣ್ಣದ ಸಂತದ ತಗಡು ಹಾಕ್ತಾಯಿದ್ದೀನಿ. ಈಗ ಒಂದು ಲೈನ್ ಮುಗೀತು. ಈಗ ಎರಡನೇ ಲೈನಲ್ಲಿ ನೀವು ಈ ಒಂದು ಎಳೆನ ಬಿಟ್ಟು, ಈ ಒಂದು ಎಳೆ ಬಿಟ್ಟು ಇಲ್ಲಿ ಈ ಸಂತದ ತಗಡು ಹಾಕಿದ್ದೀರಲ್ಲ, ಇಲ್ಲಿಂದ ಒಂದು ಎಳೆ ತಗೋಬೇಕು. ಇಲ್ಲಿಂದನೂ ಒಂದು ಎಳೆ ತಗೋಬೇಕು. ತಗೊಂಡು ಇಲ್ಲಿ ಸುಮಾರು ನಿಮಗೆ 1 ಇಂಚಿನ ಅಂತರದಲ್ಲಿ ನೀಲಿ ಬಣ್ಣದ ಸಂತದ ತಗಡು ಹಾಕಿ. ಸುಮಾರು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಂತರ ಬಿಟ್ಟರೆ ಸಾಕು. ನಾನು ಕಲಿಯೋವರಿಗೆ ನಾನು 1ರಿಂದ 1 ಎಷ್ಟು ಅಂತರ ಬಿಡಬೇಕು ಅಂಥೇಳಿ ಕೇಳೋರು ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ 1 ಇಂಚ್ ಅಂತರ ಬಿಟ್ಟು. ನೋಡಿ ಈ ಥರ. ಈಗ ಮುಂದಿನ ಸಂತದ ತಗಡು ಹಾಕಿದ ಆ ಕಟ್ಟಿನಿಂದ ಒಂದೆಳೆ, ಇಲ್ಲಿಂದ ಒಂದೆಳೆ, ಈ ರೀತಿ ತಗೊಳ್ತಾ ಹೋಗಬೇಕು. ಹೀಗೆ ಈಗ ಇಲ್ಲಿಂದ ಒಂದೆಳೆ, ಆಮೇಲೆ ಇಲ್ಲಿಂದ ಒಂದೆಳೆ,
ಆಮೇಲೆ ಇಲ್ಲಿ ಈಗ ಒಂದೆಳೆ ಉಳಿಯುತ್ತೆ, ಇವೆರಡು ಎಳೆಗೆ. ಇದು ಹೀಗೆ ಇರಲಿ, ಆಮೇಲೆ ಗೊತ್ತಾಗುತ್ತೆ ಅದು ಏನಕ್ಕೆ ಅಂತ. ಮತ್ತು ನೀವು ಇನ್ನು ಮುಂದಿನ ಸಾಲಲ್ಲಿ ಮತ್ತೆ ಈ ಎಳೆನ ಹೀಗೆ ತಗೊಂಡು ಕೆಂಪು ಬಣ್ಣದ ಸಂತ ತಗೊಂಡು ಪುನಃ ನೀವು ಇದಕ್ಕೆ ಹಾಕಬೇಕು. ನೋಡಿ, ಈ ಥರ ಎಲ್ಲ ಡೈಮಂಡ್ ಶೇಪಲ್ಲಿ ಬರುತ್ತೆ, ಈ ಥರ ನೋಡಿ. ಆಮೇಲೆ ನೋಡಿ, ಇಲ್ಲಿಂದ ಇದರದ್ದೊಂದೆಳೆ ಈ ಥರ ತಗೊಂಡು ನೀವು ಹಾಕ್ತಾ ಹೋಗಿ. ನಾನೀಗ ಒಂದು ಹಾಕಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಅದನ್ನು ಇದು ಮತ್ತೆ ಮುಂದುವರ್ಸೋಣ ಇದನ್ನು. ಈಗ ನಾನೀಗ ಒಂದು ಹಾರ ಮಾಡಿದ್ದೀನಿ ನೋಡಿ. ಇಲ್ಲಿ ಇದನ್ನು ನೋಡಿ, ಇಲ್ಲ ನೀಲಿ ಇದರಲ್ಲಿ ಒಂದು ಆ ಕಡೆ ಒಂದೆಳೆ ಈ ಕಡೆ ಒಂದೆಳೆ ಉಳಿಯುತ್ತಲ್ಲ, ಅದು ಆಮೇಲೆ ಹೇಳ್ತೀನಿ ಅಂತೇಳಿ ಹೇಳಿದ್ನಲ್ಲ, ಅದನ್ನು ನೋಡಿ. ಈಗ ನೋಡಿ, ಹತ್ತಿಯನ್ನು ಹೀಗಿಟ್ಟು ಈ ನೀಲಿದು ಇದನ್ನು ತಗೊಂಡು ಇಲ್ಲಿ ನೀಲಿ ಬಣ್ಣದ ಸಂತ ತಗೊಂಡು ಇಲ್ಲಿಗ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಇಲ್ಲಿ ಕೆಂಪು ಹಾಕಿದ್ದೀರಿ, ಇಲ್ಲಿ ಕೆಂಪು ಹಾಕಿದ್ದೀರಿ, ಇಲ್ಲಿ ನೀಲಿ ಬಣ್ಣದ ಸಾಲಿದೆ. ಹೀಗೆ ಒಂದೇ ನೇರಕ್ಕೆ ಸಂತ ತೆಗೆದು ಹಾಕಬೇಕು. ಸ್ನೇಹಿತರೆ, ಇವತ್ತಿಗೆ ಇಷ್ಟೇ ಸಾಕು ಈ ವಿಡಿಯೋದಲ್ಲಿ. ಇದರ ಮುಂದುವರೆದ ಭಾಗನ ಇದನ್ನು ಈ ಹಾರನ ಜೋಡಿಸೋದು ಹೇಗೆ ಮತ್ತು ಪದಕನ ಹಾರಕ್ಕೆ ಜೋಡಿಸೋದು ಹೇಗೆ ಅಂತ ನಾನು ನಾಳೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾಳಿನ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.